ಬಡಪಾಯಿಗಳ ಬಡ್ಡಿ ಹಣ ತಿಂದು ಒಪ್ಪಿ ನಿಂತ ಈ ಸಿದ್ದಪ್ಪ ಸಾಹುಕಾರನ ಎದುರಿಗೆ ಎದೆಯೊಪ್ಪಿಸಿ ಎದೆಯೊಪ್ಪಿಸಿ ನಿಂತಿದ್ದಾನೆ ಬಡಪಾಯಿಯ ಮಹಾದೇವ. ಕೈಯಲ್ಲಿ ಕಾಸಿಲ್ಲದಿದ್ದರೂ ಸಹಿತ ತನ್ನ ತಮ್ಮಂದಿರ ಶಿಕ್ಷಣಕ್ಕಾಗಿ ಸಾಲ ಮಾಡುತ್ತಿದ್ದಾನೆ ಆ ಬಡಪಾಯಿ ಮಹಾದೇವ. ಇಂದಲ್ಲ ನಾಳೆಯಾದರೂ ಸಹಿತ ಸಿಂಹಸಪ್ಪಾವದ ಈ ಸಿದ್ದಪ್ಪ ಸಾಹುಕಾರನ ಎದುರಿಗೆ ಹಣಕ್ಕಾಗಿ ಕೈ ಚಾಚಲೇಬೇಕು ಬಡಪಾಯಿ ಮಹಾದೇವ. ಅಂತ ಸಮಯವನ್ನು ಸಾಧಿಸಿ ಆ ಮೂವರು ಅಣ್ಣ ತಮ್ಮಂದಿರಲ್ಲಿ ಕಲಹವನ್ನೆಬ್ಬಿಸಿ ಆ ಬಡಪಾಯಿ ಮಹಾದೇವನ ಮುದ್ದಿನ ಹೆಂಡತಿ ಭಾರತಿ ಏನವಳ ರೂಪ, ಏನವಳ ಸೌಂದರ್ಯ. ಅವಳನ್ನ ನನ್ನ ಕಾಮದಾಹುತಿಗೆ ಬಲಿ ಕೊಟ್ಟು ಆ ಭಾರತಿಯನ್ನು ನನ್ನ ತೋಟಕ್ಕೆಯಲ್ಲಿ ಬಂಧಿಸಿ ಈ ಸಿದ್ದಪ್ಪ ಸಾಹುಕಾರ ಬೇಟೆಯಾಡುವುದಂತೂ ಖಂಡಿತ. ಇಲ್ಲದಿದ್ದರೆ ನನ್ನ ಹೆಸರು ಈ ಸುತ್ತು 10 ಹಳ್ಳಿಯಲ್ಲಿ ಸಿದ್ದಪ್ಪ ಸಾಹುಕಾರನೇ ಅಲ್ಲ. ಏ ಬಶೆಟ್ಟಿ, ಏನು ಮಾಡ್ತಾ ಇದ್ಯೋ ಬಶೆಟ್ಟಿ? ಲೆಕ್ಕಪತ್ರ ಎಲ್ಲ ಸರಿ ಪಡ್ಸಾಕತ್ತಿದ್ರಿ ಸಾಹುಕಾರ. ಎಷ್ಟೊತ್ತು ಅಂತ ಲೆಕ್ಕ ಪಕ್ಕ ಸರಿ ಮಾಡ್ತೀಯೋ? ಇಂದಿನ ದಿವಸ ಬರಬೇಕಾದ ಒಟ್ಟು ಬಡ್ಡಿ ಸಾಲ ಎಲ್ಲ ಬರೆದಿಟ್ಟಿದೀಯಾ? ಯಪ್ಪ ಸಾಹುಕಾರ, ಎಲ್ಲ ಸರಿ ಮಾಡೇ ಇಟ್ಟಿನ್ರಿ. ಆ ಮಹಾದೇವ್ ಕೊಟ್ಟು 1,000 ರೂಪಾಯಿನೇ ಸರಿ ಹೊಂದುವಲ್ಲ ನೋಡ್ರಿ ಸಾಹುಕಾರ. ಅದೆಲ್ಲ ಇರ್ಲಿ ಬಿಡು. ಆ ಬಡಪಾಯಿ ಮಹಾದೇವನಿಗೆ ಸೊಕ್ಕು ಬಂದಂಗೆ ಕಾಣಿಸ್ತದ. ಆದಷ್ಟು ಬೇಗನೆ ಈ ಬೆಂಕಿಯನ್ನು ಕಳಿಸಿ ಅವನನ್ನ ಕರೆದುಕೊಂಡು ಬಾ. ಬರದಿದ್ದರೆ ಕುತ್ತಿಗೆ ಕೈ ಹಾಕಿಕೊಂಡು ಎಳೆದುಕೊಂಡು ಬಾ. ಯಪ್ಪ ಸಾಹುಕಾರ,
ಅವಾಗ ಕೊಟ್ಟಿದ್ರಲ್ಲ ಯಾಕೆ ಇದ್ರಾಗ ಮುಚ್ಚಿಡಾಕ್ ಹೋಲ್ರಿ ಠಾಕಿ ಎಳೆದು ಬಿಡ್ತೀವಿ ನೋಡ್ರಿ. ಬೆಂಕಿ ಬೆಂಕಿ, ಆ ಮಹಾದೇವನನ್ನು ಆದಷ್ಟು ಬೇಗನೆ ಕರೆದುಕೊಂಡು ಬಾ. ನಮಸ್ಕಾರ ಶ್ರೀಮಂತರಿಗೆ. ಯಪ್ಪ ಸಾವುಕಾರ, ಆ ಮಹಾದೇವಂತೂ ಬಂದು ನೋಡಿ. ಮಹಾದೇವ ನಮಸ್ಕಾರ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಾಕೋ ಮಹಾದೇವ. ನಿನಗೆ ನಾನು ಕೊಟ್ಟ ಸಾಲವನ್ನ ಇಂದಿನ ದಿವಸ ಯಾಕೆ ಕೊಡ್ಲಿಲ್ಲ? ಸಾವುಕಾರ, ಅಂಥ ಕೆಟ್ಟ ಬುದ್ಧಿ ಇವನು. ನಾನಲ್ಲ ಶ್ರೀಮಂತರೆ, ನಾನಲ್ಲ. ನನ್ನ ಬಾಳಿನಲ್ಲಿ ಏನೋ ಎಡರು ತೊಡರುಗಳು ಬಂದವು. ಅದಕ್ಕಾಗಿ ಬರುವುದಕ್ಕೆ ಸ್ವಲ್ಪ ತಡವಾಯಿತು. ನನ್ನನ್ನು ಕ್ಷಮಿಸಿಬಿಡಿ ಸಾವುಕಾರ. ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿದೆ. ನನ್ನ ಸಾಹುಕಾರಿಕೆನೆ ಕೆಳಗೆ ಇಳಿಯುತ್ತಿದೆ. ಅಷ್ಟಕ್ಕೂ ನನ್ನನ್ನು ಸುಮ್ಮನೆ ಕಾಡಬೇಡ್ರಿ. ಅಂದರೆ ನಿನ್ನ ಮಾತಿನ ಅರ್ಥ ನನ್ನ ಹಣವೇನು ಹರಾಮದ್ದು ಎಂದು ತಿಳಿದುಕೊಂಡಿದ್ಯಾ? ಹೇಗೋ ಸಾವುಕಾರ, ಈ ಬಡವನ ಬಡ್ಡಿ ಸಾಲದ ವ್ಯವಹಾರವನ್ನು ಇಲ್ಲಿಗೆ ನಿಲ್ಲಿಸಬೇಡಿ ಸಾವುಕಾರ, ಇಲ್ಲಿಗೆ ನಿಲ್ಲಿಸಬೇಡಿ. ನಾನು ನಿಮ್ಮ ಕಾಲಿಗೆ ಬಿದ್ದು ನನ್ನ ತಮ್ಮಂದಿರು ಇನ್ನೂ ಓದುವ ಬರುತ್ತಾರೆ. ನಿಮ್ಮ ದಯದಿಂದ ನಾನವರನ್ನು ಶಾಲೆ ಕಲಿಸುತ್ತಿದ್ದೇನೆ ಸಾವುಕಾರ, ಶಾಲೆ ಕಲಿಸುತ್ತಿದ್ದೇನೆ. ತಾವೇ ಈ ರೀತಿಯಾಗಿ ಮಾತನಾಡಿದ್ರೆ ನನ್ನ ತಮ್ಮಂದಿರ ಓದು ನಡು ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಸಾವುಕಾರ, ಮುಳುಗಿ ಹೋಗುತ್ತದೆ. ದೈವಗಳಾದ ತಾವು 1,000 ಜೊತೆಗೆ ಇನ್ನೂ 4,000 ಹಣವನ್ನು ಬಡ್ಡಿ ಅಂತಾಗಿ ಹಚ್ಚಿಕೊಂಡು ನನಗೆ ಹಣವನ್ನು ಕೊಟ್ಟು ಬಿಡಿ ಸಾವುಕಾರ, ನನಗೆ. ಹೀಗೆ ಎಲ್ಲರ ದುಃಖಕ್ಕೆ ಈ ಸಿದ್ದಪ್ಪ ಸಾಹುಕಾರ ಕರಗಿ ಹೋದ್ರೆ ನಾಳೆ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಹಣವೇ ಇಲ್ಲದಂತಾಗುತ್ತದೆ. ನೀನು ಸುಮ್ಮನೆ ನನ್ನನ್ನು ಹಣ ಕೊಡು ಅಂತ ಕಾಡಿದ್ರೆ ನನ್ನ ಹತ್ರ ಏನು ಹಣದ ಗಿಡ ಹಚ್ಚಿನೇನೋ ಸಿದ್ದ ಮಾದೇವ? ತಮ್ಮ ಮಾದೇವ, ಬಡವರಿಗೆ ಯಾಕೆ ಬೇಕಪ್ಪ ಎಲ್ಲಮ್ಮನ ಜಾತ್ರೆ? ದುಡು ತಿಂದು ಉಳ್ಳೋದನ್ನ ಬಿಟ್ಟು ಅವ್ರಿಗೆ ಯಾಕೆ ಬಾಂಬೆಕ ಬೆಂಗಳೂರು ಕಳ್ಸಾಕ್ ಹೋಗಾಕತ್ತಿಯಪ್ಪ? ಬೆಂಗಳೂರು ಕಳ್ಸಾಕ್ ಹೋಗಾಕತ್ತಿ. ಗುಮಾಸ್ತ, ಹಣವನ್ನು ಕೊಡುವುದಾದರೆ ಕೊಟ್ಟು ಕಳಿಸಬೇಕು. ಕೊಡದಿದ್ದರೆ ಸುಮ್ಮನೆ ಒಬ್ಬರ ಮಕ್ಕಳಿಗೆ ಅಪದಾನವನ್ನು ಕೊಡಬಾರದು. ತಂದೆ ವ್ಯವಹಾರದಲ್ಲಿ ನಿನಗ್ಯಾಕೆ ಬೇಕೋ ಈ ವ್ಯವಹಾರದ ವಿಷಯ? ಎಂತ ಮಾತನಾಡುತ್ತಿರುವಪ್ಪ? ನಿನಗೇಕೆ ಬೇಕು ಈ ವ್ಯವಹಾರದ ವಿಷಯ ಅಂತ ಹಾಗೆ ಬೆದರಿಸಿ ಬಿಡ್ತೀಯಲ್ಲ. ಬಡವರು ಬದುಕುವ ದಾರಿ ಸ್ವಲ್ಪ ಆದರೂ ತಿಳಿದುಕೊಂಡಿದೆಯಾ ನೀನು? ನಿಜವಾದ ಶ್ರೀಮಂತರು ತನ್ನ ಮಕ್ಕಳು ಅಷ್ಟೇ, ಬಡವರು ಮಕ್ಕಳು ಅಷ್ಟೇ ಎಂದು ಭಾವಿಸುತ್ತಾರೆ. ಆದರೆ ಈಗ ನೀನು ಮತ್ತೊಬ್ಬ ವ್ಯಕ್ತಿ ನನ್ನ ಸರಿಸಮ ಮೆಟ್ಟಕ್ಕೆ ಬಂತಲ್ಲ ಎಂದು ರೇಗಾಡುತ್ತಿದ್ದೆಲ್ಲ, ಇದು ನಿನ್ನ ಧರ್ಮನಾ? ಅಪ್ಪ, ಅವನ ಪರವಾಗಿ ನಾನು ಮಾತನಾಡುತ್ತಿದ್ದೇನೆ. ಅವನಿಗೆ ಎಷ್ಟು ಹಣ ಬೇಕು ಕೊಟ್ಟು ಬಿಡು, ಅದು ಪುಣ್ಯದ ಕೆಲಸ. ಬಾಯಿ ಮುಚ್ಚೋ ಅವಿವೇಕಿ. ಈಗಾಗಲೇ ಕೊಟ್ಟ ಸಾಲ ಬೆಟ್ಟದೆತ್ತರಕ್ಕೆ ಬೆಳೆದು ನಿಂತಿದೆ. ಅಷ್ಟಕ್ಕೂ ಈ ಬಡ ಭಿಕಾರಿಗಳ ಮುಂದೆ ಹೆತ್ತ ತಂದೆಯ ಮಾನವನ್ನ ಕಳೆದು ಅವಮಾನ ಮಾಡ್ತೀವಾ?
ತಂದೆಯ ಕೈಯಲ್ಲಿ ಮಗ ಮರಣ ಹೊಂದಿದರೆ ಅದು ಎಂಥ ಕೆಲಸ ಅನ್ನೋದು ಸಹ ತಿಳಿದುಕೊಂಡಿಲ್ಲಪ್ಪ ನೀನು. ನಿಜವಾದ ಶ್ರೀಮಂತರು ತನ್ನ ಮಕ್ಕಳು ಅಷ್ಟೇ, ಬಡವರು ಮಕ್ಕಳು ಅಷ್ಟೇ ಎಂದು ಭಾವಿಸುತ್ತಾರೆ. ಆದರೆ ಈಗ ನೀನು ಮತ್ತೊಬ್ಬ ವ್ಯಕ್ತಿ ನನ್ನ ಸರಿಸಮ ಮಟ್ಟಕ್ಕೆ ಬಂತಲ್ಲ ಎಂದು ರೇಗಾಡುತ್ತಿದ್ದಲ್ಲ, ಇದು ನನ್ನ ಧರ್ಮನಾ? ಅಪ್ಪ, ಅವನ ಪರವಾಗಿ ನಾನು ಮಾತನಾಡುತ್ತಿದ್ದೇನೆ. ಅವನಿಗೆ ಎಷ್ಟು ಹಣ ಬೇಕು ಕೊಟ್ಟು ಬಿಡು, ಅದು ಪುಣ್ಯದ ಕೆಲಸ. ರಮೇಶ, ತಂದೆ ಆಜ್ಞೆಯನ್ನು ಪಾಲಿಸುವುದು ಮಗನಾದ ಕರ್ತವ್ಯ. ತಂದೆಯ ವ್ಯವಹಾರದಲ್ಲಿ ಅಡ್ಡ ಬಂದು ತಂದೆಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಾದ ಯಾವ ಮಗನೇ? ಅಷ್ಟಕ್ಕೂ ಈಗಾಗಲೇ ಕೊಟ್ಟ ಸಾಲ ಇವನು ತೀರಿಸೇ ಇಲ್ಲ. ತಿರುಗಿ ಬೀಳುವಂತ ಕೆಟ್ಟ ಬುದ್ಧಿ ಇವನು. ನಾನಲ್ಲ ಶ್ರೀಮಂತರೇ, ನಾನಲ್ಲ. ನೋಡಿ, ಒಂದು ವೇಳೆ ನನ್ನ ಮೇಲೆ ನಿಮಗೆ ವಿಶ್ವಾಸ ಇರುತ್ತಿದ್ರೆ ನನ್ನ ಹೊಲದ ಕಾಗದ ಪತ್ರವನ್ನು ತೆಗೆದುಕೊಂಡು ನನಗೆ ಹಣವನ್ನು ಕೊಟ್ಟು ಬಿಡಿ ಶ್ರೀಮಂತರೇ, ಕೊಟ್ಟು ಬಿಡಿ. ಶೆಟ್ಟಿ, ಪಾಪ ಬಡವರು ಹೊಲದ ಕಾಗದ ಪತ್ರ ಎಲ್ಲ ತಂದಿದ್ದಾರೆ. ಇಂತಹ ಸಮಯದಲ್ಲಿ ನಾವು ಹಣ ಇಲ್ಲ ಅಂತಂದ್ರೆ ಏನು, ನಮ್ಮ ಸಾಹುಕಾರಿಕೆಗೆ ಅವಮಾನ ಆಗ್ತದ. ಇಲ್ಲಿ ಎಷ್ಟು ಬರ್ತಾವ ಎಲ್ಲ ಕಡೆ ಸಹಿ ಮಾಡಿಸ್ಕೋ. ಭಾಳ ಏನು ಹಣ ಕೊಡಬೇಡ. ಅಟ್ಟೆ ಒಂದಿದ್ದ ಬಿದ್ದಟ್ಟಕ್ಕೆ 1,000 2,000 ಕೊಟ್ಟು ಅಷ್ಟು ಕಡೆ ಸಹಿ ಮಾಡಿಸ್ಕೊ. ಮತ್ತು ಸಾಹುಕಾರ ಹೇಳಿರ್ತಾರೆ ಎಲ್ಲ ಕಡೆ ಊರ ಕಡೆ ಸಲಿಗೆ ಹಚ್ಚಿ ಹೊಡೆದಿ. ಮತ್ತು ನಮ್ಮ ಬಳಿ ಯಾರು ಕಾಗಲ ಪತ್ರ ತರಲ್ಲ. ನಮ್ಮ ಊರು ಮುಂದಿನ ಹೊಲ ಅದೆಲ್ಲ ತೊಳೋದಾಗಲ್ಲ. ಹಾಂ, ಅಟ್ಟೆ ಸಂಭಾಳಿಸಿ ಹೇಳು ಬಿಡೋದು. ಬಶೆಟ್ಟಿ, ನಾನು ತೆಂಗಿನ ಪಟ್ಟಿ ಬಂದಿದ್ದೆಲ್ಲ ಟಿಜಿರಿಯಾಗಿಟ್ಟಿನಿ. ಅದರಲ್ಲಿ ಎಷ್ಟು ಬೇಕಂದಿ ಮಾದೇವ? ಕೇವಲ 10,000 ರೂಪಾಯಿ ಕೊಟ್ಟರೆ ಅಷ್ಟೇ ಸಾಕು ಶ್ರೀಮಂತ. ಅಳಬೇಡ ಮಾದೇವ, ಅಳಬೇಡ. ನಿಮಗಾಗೆ ಈ ಸಿದ್ದಪ್ಪ ಸಾಹುಕಾರ ಇದ್ದೀನಿ. ನೀವು ಹಿಂಗೆ ಹೊಲ ಮನಿದೆಲ್ಲ ಕಾಗಲ ಪತ್ರ ತರಬೇಕು. ಈಗ ಎಷ್ಟು 10,000 ಬೇಕು? ಹೌದು ಶ್ರೀಮಂತ್ರೆ. 10,000 ಮ್ಯಾಗ 1 ರೂಪಾಯಿ ಕೊಟ್ಟು ಬಿಡು ಬಶೆಟ್ಟಿ. ಇಲ್ಲಿ ಸಹಿ ಮಾಡಿಸೋದು ಮತ್ತೆ ಮರಿಬೇಡ. ಆಗಲಿ ಶ್ರೀಮಂತ್ರೆ, ಈ ನಿಮ್ಮ ಉಪಕಾರವನ್ನು ನಾನು ನನ್ನ ಜನ್ಮದುದ್ದಕ್ಕೂ ಮರೆಯಲಾರಿಸ್ರಕೋರೆ, ಮರೆಯಲ್ಲ. ಅಷ್ಟು ದೊಡ್ಡ ಮಾತು ಯಾಕೆ ಆಡ್ತೀವೋ ಮಾದೇವ? ಅಷ್ಟು ದೊಡ್ಡ ಮಾತಾಡಬೇಡ. ಮಹಾದೇವಣ್ಣ, ಹಣದ ಬಳಕೆಯಲ್ಲಿ ಮಿತವಿರಲಿ, ಶ್ರೀಮಂತರೊಂದಿಗೆ ಹಿತವಿರಲಿ. ಸಾಹುಕಾರರು ಕೇಳಿದಾಗ ಹೇಳಿದಷ್ಟು ಹಣ ಕೊಡುತ್ತಾರೆಂದು ಸಿಕ್ಕಂತೆ ತಮ್ಮಂದಿರಿಗೆ ಹಣ ಕೊಡಬೇಡಿ. ಕೊಡುವ ಮುನ್ನ ಯೋಚನೆ ಮಾಡಿ ಕೊಡಬೇಕು, ತಿಳಿತೆ? ಆಗಲಿ ಸಾಹುಕಾರೆ. ರಮ್ಯಾ, ನೀ ಶಾಲೆಯಲ್ಲಿ ಕಲ್ತಿದ್ದಿಲ್ಲೋಲೆ? ಸುಮ್ಮನೆ ನಮ್ಮ ವ್ಯವಹಾರದಾಗ ಬಂದು ಎಲ್ಲ ವ್ಯವಹಾರ ಕೆಡಿಸಿದೆ ಅಂದ್ರೆ ನಾಳೆ ನಿನ್ನ ಶಿಕ್ಷಣಕ್ಕೆಲ್ಲ ನಮ್ಮ ಕೈಲಿ ದುಡ್ಡು ಕೊಡೋದಾಗಲ್ಲ. ನೀ ಆದಷ್ಟು ಬೇಗನೆ ಧಾರವಾಡಕ್ಕೆ ಹೋಗಿಬಿಡು. ಈ ಊರಿಂದ ಏನದು ಎಲ್ಲ ವ್ಯವಹಾರ ನನಗೆ ಗೊತ್ತದ. ಅಪ್ಪ, ಇವತ್ತು ನನ್ನ BA 2ನೇ ವರ್ಷದ ರಿಸಲ್ಟ್ ಇದೆ. ನಾನು ಇವತ್ತು ಅಲ್ಲಿಗೆ ಹೋಗಲೇಬೇಕಾಗಿದೆ. ನನಗೆ ಖರ್ಚಿಗೆ ಹಣ ಕೊಡಪ್ಪ, ನಾನು ಬರುವುದು ಸ್ವಲ್ಪ ತಡವಾಗುತ್ತದೆ. ರಮೇಶ, ಸ್ವಲ್ಪ ತಡಿ. ಮಾದೇವನಿಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಟ್ಟು ಉಳಿದ ಹಣ ನಿನಗೆ ಕೊಟ್ಟು ಕಳಿಸ್ತೀನಿ. ಮಾದೇವ, ಬಶೆಟ್ಟಿ, ಆದಷ್ಟು ಬೇಗನೆ ದುಡ್ಡು ಕೊಡು. ಅವ್ರ ಶಿಕ್ಷಣಕ್ಕೆ ದುಡ್ಡು ಕಮ್ಮಿ ಇದ್ದಂಗೆ ಕಾಣಿಸ್ತಾವ. ಪಾಪ ಒಳ್ಳೆಗತ್ತಾನ. ಹೋಗು, ಹಣ ತಗೊಂಬ, ಹೋಗು. ಈ ಬಶೆಟ್ಟಿ ಯಾವಾಗಲೂ ಇದೇ ಕೆಲಸ. ತಿಜುರಿ ಚಾವಿ ಎಲ್ಲ ಅವನ ಮನೆಗೆ ಇಟ್ಟು ಬರ್ತಾನೆ ಇವ. ಮಾದೇವ, ಮಾದೇವ, ಚೆಕ್ ಮ್ಯಾಗ ಸಹಿ ಮಾಡಿ ಕೊಡ್ಲೇನು?
ಆಯ್ತು, ಅಷ್ಟೇ ಮಾಡಿ ಸಾವುಕಾರೆ. ಬಸಟ್ಟಿ ಪೂಜೆ ಕರೆಕ್ಟ್ ಅವ? 10,000 ಅದಲ್ಲ 10,000 ಅದ್ರಿ. ಪಕ್ಕ ಗೊತ್ತಾಗ್ತದಲ್ಲ? ಗೊತ್ತಾಗ್ತದ. ಹಾ, ಕೊಟ್ಟು ಕಳಿಸ್. ತಗೋ ಮಾದೇ. ನಾನಿನ್ನು ಹೋಗಿ ಬರ್ತೀನಿ ಶ್ರೀಮಂತರೆ. ರಮೇಶ, ಅದೀಗ ಏನಂದೆ? ಅದೇಪ್ಪ, ನನ್ನ BA 2ನೇ ವರ್ಷದ ರಿಸಲ್ಟ್ ಇದೆ. ನಾನು ಅಲ್ಲಿಗೆ ಹೋಗಲೇಬೇಕಾಗಿದೆ. ನನಗೆ ಖರ್ಚಿಗೆ ಹಣ ಕೊಡಪ್ಪ, ನಾನು ಬರುವುದು ಸ್ವಲ್ಪ ತಡವಾಗುತ್ತದೆ. ರಮೇಶ, ನೀನು ಹೀಗೆ ಕೇಳಬೇಕಪ್ಪ ನಂಗೆ. ಅಷ್ಟಕ್ಕೂ ನೀನು ಇಷ್ಟೆತ್ರ ಅದಿ, BA ತನಕ ಓದಿದಿ ಅಂತಂದ್ರೆ ಸಿದ್ದಪ್ಪ ಸಾವುಕಾರನ ಮರ್ಯಾದೆ ಮತ್ತಷ್ಟು ಹೆಚ್ಚಾಯ್ತು. ನನಗಾದರೂ ಯಾರಿದ್ದಾರೆ? ಮುತ್ತಿನಂತ ಮಗ ನೀನೊಬ್ಬ, ಮುತ್ತಿನಂತ ಮಗಳು ಪ್ರೇಮ ಒಬ್ಬಳೆ. ಬಸಟ್ಟಿ, ಲೇ ಬಸಟ್ಟಿ, 10,000 ಕೊಟ್ಟು ಅವನನ್ನ ಧಾರವಾಡಕ್ಕೆ ಕಳಿಸು. ಪ್ರೇಮ, ಮಗಳೇ ಪ್ರೇಮ. ಬಂದಿನಪ್ಪ. ಪ್ರೇಮ, ಎಷ್ಟೋ ತನಕ ಮೇಕಪ್ ಮಾಡ್ಕೊಳ್ಳೋದು? ಅಣ್ಣ ಧಾರವಾಡಕ್ಕೆ ಹೊರಟಿದ್ದಾನೆ, ಅಣ್ಣ ಹೋಗುತ್ತಾನೆಂಬ ಒಂದು ಸ್ವಲ್ಪನೂ ವಿಚಾರ ನಿನಗಿಲ್ಲ. ಮತ್ತೆ ಒಳಗಡೆ ಹೋಗಿ ಅವನು ಸ್ವಲ್ಪ ಎಲ್ಲ ರೆಡಿ ಮಾಡಮ್ಮ ಬ್ಯಾಗ. ಕ್ಲಾಸಿನಿಂದ ನಾನು ಈಗ ಬಂದಿದ್ದೇನೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಮಾಡಿ ತರ್ತೀನಿ. ನಾವು ಮುಂಜಾನೆ ಹೋಲಿ ಯಾವಾಗ ನೋಡಿದ್ರು ಬರೀ ಡ್ರೆಸ್ ಚೇಂಜ್ ಮಾಡ್ತೀನಿ, ಬರೀ ಡ್ರೆಸ್ ಚೇಂಜ್ ಮಾಡ್ತೀನಿ. ನಂದು ಅರ್ಧ ಗಳಿಕಿನೇ ಈಕಿನ ಡ್ರೆಸ್ಸಿಗೆ ಹೋಲಿರ್ತಾವ. ರಮೇಶ, ಓದುವುದರ ಜೊತೆಗೆ ಸ್ವಲ್ಪ ಶಿಸ್ತಿನಿಂದಿರಲಿ. ಸಾವುಕಾರ ಸಿದ್ದಪ್ಪನ ಮಗ ಎಂದರೆ ಕ್ಲಾಸ್ ಮಾಸ್ತರ್ ಕೂಡ ಗಡ 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 ನಡುಗಬೇಕು. ಆ ಬಡ ಬಿಕಾರಿ ಮಾದೇವ ಕೈಯಲ್ಲಿ ಕಾಸಿಲ್ಲದಿದ್ದರೂ ಸಹಿತ ಸಾಲವನ್ನು ಮಾಡಿ ತನ್ನ ತಮ್ಮಂದಿರ ಶಿಕ್ಷಣಕ್ಕಾಗಿ ಖರ್ಚು ಮಾಡುತ್ತಿದ್ದಾನೆ. ಅವರಿಗಿಂತ ಒಂದು ಅಡಿ 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 ಮುಂದಿರಬೇಕು ನಿನ್ನ ಶಿಕ್ಷಣ. ಓದುವುದು ನಿನ್ನ ಕೆಲಸವಾದರೆ ಸರ್ಕಾರಿ ಕೆಲಸ ಕೊಡಿಸುವುದು ಈ ಸಿದ್ದಪ್ಪ ಸಾವುಕಾರನ ಕೆಲಸ. ಅಪ್ಪ, ಈ ಸರಸ್ವತಿ ವರದ ಹಸ್ತ ಸದಾ ನಿನ್ನ ಮಗನ ಮೇಲಿದೆ ಅಂದಾಗ ಹಣದ ಅವಶ್ಯಕತೆಯೇ ಬರುವುದಿಲ್ಲ. ನಿನ್ನ ಮಾತಿನಂತೆ ನಾನೆಂದಿಗೂ ಓದುವುದು ನಿಲ್ಲಿಸೋದಿಲ್ಲ. ಈ ಶ್ರೀ ಯಲ್ಲಮ್ಮ ದೇವಿಯ ಕೃಪಾ ನನ್ನ ಮೇಲಿದ್ದರೆ ನಾನೊಬ್ಬ ದೊಡ್ಡ ಅಧಿಕಾರಿ ಬಂದು ನ್ಯಾಯ ಅನ್ಯಾಯವನ್ನು ಒಂದೊಂದು ಪರಡಿಯಲ್ಲಿ ತೂಗಿ ನೋಡಿದಪ್ಪ. ಈ ಮಾತು ಸತ್ಯವಪ್ಪ, ಸತ್ಯ. ಸಾವುಕಾರ ಸಿದ್ದಪ್ಪನ ಮಗನೆಂದರೆ ಹೀಗೆ ಇರಬೇಕು. ಪ್ರೇಮ, ತೆಗೆದುಕೊಳ್ಳೋಣ. ಯಾಕಮ್ಮ ಭರಮ ಇಲ್ಲವೇ? ಇವತ್ತು ಹೋಗ್ಲಿಕ್ಕೂ ಕೆಲ್ಸಕ್ಕೆ ಬಂದಿಲ್ವಲ್ಲ? ಇರ್ಲಿ ಬಿಡಮ್ಮ, ನಾನೇ ತೆಗೆದುಕೊಂಡು ಹೋಗುತ್ತೇನೆ. ಪರಿಮ್ಯ, ಬಟ್ಟಿ ಮಗ ಯಾವಾಗ ನೋಡಿದ್ರು ಬರೇ ದುಡ್ಡು ಬೇಡಲಿಕ್ಕೆ ಬರ್ತಿದ್ದಾನೆ ನಮ್ಮನೆಗೆ. ಕೆಲಸಕ್ಕಂತೂ ಪೂಜಿ, ದುಡ್ಡಿಗಂತೂ ಹಬ್ಬಿ ಹಾಕು. ಬಸಟ್ಟಿ, ಈ ಬ್ಯಾಗನ್ನು ತೆಗೆದುಕೊಂಡು ಹೋಗಿ
ಅವನನ್ನು ಏರೋಪ್ಲೇನಿಗೆ ಬಿಟ್ಟು ಬಾ. ಆತ್ ವರ್ಷ ಸಾವ್ಕಾರ ನಾನು ಬೇಡ ಗುಮಾಸ್ತಾರ್, ವಯಸ್ಸಾದ ನೀವು ಈ ಕೆಲಸಕ್ಕೆ ಕೈ ಹಾಕಬೇಡಿ. ನಾನೇ ತೆಗೆದುಕೊಂಡು ಹೋಗುತ್ತೀನಪ್ಪ, ನಾನು ಬರ್ತೇನೆ. ಯಪ್ಪ ಸಾವ್ಕಾರ ಅಂತ ಮಗನಿಗೆ ಹಿಡ್ದಿರಿ ಅಪ್ಪ. ನಿಮ್ಗೆ ಕೋಟಿ ಕೋಟಿ ಪುಣ್ಯ ಆತಲ್ರಿ ಅಪ್ಪ, ಕೋಟಿ ಕೋಟಿ ಪುಣ್ಯ ಆತಲ್ರಿ. ಬಶೆಟ್ಟಿ, 10 ಮಕ್ಕಳು ಹೆಗ್ಗಣದಂತ ಹೊಡೆಯೋದಕ್ಕಿಂತ ಒಂದು ಮುತ್ತಿನಂತ ಮಗಳು, ಒಂದು ರತ್ನದಂತ ಮಗ ಸಾಕಲ್ಲವೇ ಈ ಸಿದ್ದಪ್ಪ ಸಾವುಕಾರನಿಗೆ? ಯಪ್ಪ ಸಾವ್ಕಾರ ನಿಮ್ಮ ಮಾತ ಖರೇನೆ ಐತ್ರಿ. ಅವ ಅಂತಿಂತ ವಸ್ತು ಆಗೋದಿಲ್ರಿ. ನಿಮ್ ದರ್ಪಕ್ ತಕ್ಕಂತೆ ಹಾಕ್ತಾನ್ರಿ ಸಾವ್ಕಾರ, ನಿಮ್ ದರ್ಪಕ್ ತಕ್ಕಂತೆ ಹಾಕನ್ರಿ. ಬಶೆಟ್ಟಿ, ನೀನು ಹೇಳಿದ ಮಾತು ಸತ್ಯ. ಈ ಬುಷಟ್ಟಿಯಲ್ಲಿ ಇರೋದೇ ಬುಗಿಶೆಟ್ಟಿ. ಗುಮಾಸ್ತರೆ, ನಮ್ಮನಿ ವಿಷಯ ನಿಮಗೆ ಬೇಕು. ನಿಮ್ಮ ಕೆಲಸ ನೀವು ಮಾಡಿ. ಅಪ್ಪ, ನಾನು ಗೆಳತಿಯರ ಜೊತೆಗೆ ಒಂದಿಷ್ಟು ತಿರ್ಗಾಡ್ ಬರ್ತೀನಿ. ಬರ್ಲಪ್ಪ? ಪ್ರೇಮ, ಕಾರ್ ಬೇಕಾದ್ರೆ ತೆಗೆದುಕೊಂಡು ಹೋಗಮ್ಮ. ಆದಷ್ಟು ಬೇಗನೆ ಮನೆಗೆ ಬಂದ್ಬಿಡು. ಸರಿಯಪ್ಪ. ಬಶೆಟ್ಟಿ, ನೀನು ಮನೆಗೆ ಹೋಗು. ನಾಳೆ ಆದಷ್ಟು ಬೇಗನೆ ಆ ಲೆಕ್ಕಪತ್ರವನ್ನ ಸರಿ ಮಾಡಿಕೊಂಡು ಬಾ. ಯಪ್ಪ ಸಾವ್ಕಾರ, ನಾಳೆಗೆ 6 ಗಂಟೆಗೆ ಬಂದು ಬಿಡ್ತೀನಿ ನೋಡ್ರಿ. ಬಶೆಟ್ಟಿ ಹೇಳಿದ ಮಾತು ಸತ್ಯ. ಛೇ 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 ಛೇ, ಸಾಧ್ಯವಿಲ್ಲ. ಈ ಸುತ್ತು 10 ಹಳ್ಳಿಯಲ್ಲಿ ಈ ಸಿದ್ದಪ್ಪ ಸಾವುಕಾರನಿಗೆ ಎದುರಿಗೆ ನಿಲ್ಲುವ ಗಂಡು ಇನ್ನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅಂಥದ್ರಲ್ಲಿ ನನ್ನ ಮಗನು ನನಗೆ ಎದುರಾಗಿ ನಿಲ್ಲವನೇ. ಈ ಮಾತು ಸತ್ಯವೇ? ಸತ್ಯದ ಹಾದಿಯಲ್ಲಿ ಸುತ್ತು 7 ಹಳ್ಳಿಗಳು ನನ್ನ ಎದುರಿಗೆ ಬಂದರು. ಈ ಸಿದ್ದಪ್ಪ ಸಾವುಕಾರನ ಹೆಸರು ಕೇಳಿದರೆ ಸಾಕು, ಗಡಗಡ ಗಡನೆ ನಡುಗುತ್ತವೆ. ಅಂಥದ್ರಲ್ಲಿ ನಾನು ಹೆತ್ತ ಮಗ ನನಗೆ ಎದುರಾಗಿ ನಿಲ್ಲುವನೇ? ಸಾಧ್ಯವೇ ಇಲ್ಲ. ರೋಷದ ಬೆಂಕಿಯಲ್ಲಿ ಹೊತ್ತು ತಗತಗನೆ ಉರಿಯುವ ಈ ಸಿದ್ದಪ್ಪ ಸಾವುಕಾರ ಎದುರಾದರೂ ಮಗನಾದರೂ ಅಷ್ಟೇ, ಮರ್ಕಟವಾದರೂ ಅಷ್ಟೇ, ಅವರನ್ನು ಸರ್ವನಾಶ ಮಾಡದೆ ಬಿಡಲಾರ. ಅಂತೂ ಮಹಾದೇವ ತನ್ನ ಹೊಲದ ಕಾಗದ ಪತ್ರಕ್ಕೆ ಸಹಿ ಮಾಡಿದ. ಹೀಗೆ ಸಾಲ ಕೊಡುತ್ತಾ 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 ಮಹಾದೇವನನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿ ಮಹಾದೇವನ ಮುತ್ತಿನ ಹೆಂಡತಿ ಭಾರತಿ, ಆ ಭಾರತಿಯನ್ನು ನನ್ನ ಕಾಮದಾವತಿಗೆ ತೀರಿಸಿಕೊಳ್ಳದೆ ಹೋದರೆ
ನನ್ನ ಹೆಸರು ಸಾಹುಕಾರ ಸಿದ್ದಪ್ಪನೇ ಅಲ್ಲ.